ಎಷ್ಟಿದೆ ಅಂತ ನೋಡ್ಕೊಳ್ಳೋಕ್ಕೆ ಕೆಲವು ಲಕ್ ಲೈನ್ಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಅಂದರೆ ಮಣಿಕಟ್ಟಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ರೇಖೆ ಒಂದು ಬಂದು ಮಧ್ಯದ ಬೆರಳು ಅಂದರೆ ಶನಿ ಪರ್ವತಕ್ಕೆ ಏನಾದರೂ ಹೋಗಿದ್ದರೆ ಭಾಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಹಾಗೆಯೇ ಗುರು ಪರ್ವತಕ್ಕೆ ಏನಾದರೂ ಲಕ್ ಲೈನು ಈ ರೀತಿಯಾಗಿ ಹೋಗಿದ್ದರೆ ಸೊ ಅವರು ಬುದ್ಧಿವಂತಿಕೆಯಿಂದ ಅವರು ಹಣ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತೀವಿ. ಸೊ ಯಾಕಂದರೆ ಅವ್ರಿಗೆ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಹಾಗೆಯೇ ಚಂದ್ರ ಪರ್ವತದಿಂದ ಏನಾದರೂ ಮಧ್ಯದ ಬೆರಳವರೆಗೂ ಹೋಗಿತ್ತು ಅಂದರೆ ಅವರು ವಿದೇಶದಿಂದ ಹಣ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತೀವಿ. ಸೊ ವಿದೇಶದಿಂದ ಲಾಭ ಅಂತ ಕೂಡ ಹೇಳ್ತೀವಿ. ಸೊ ಹಾಗೆಯೇ ಈ ಲೈನ್ ಬರೋದು ಕೂಡ ತುಂಬ ಒಳ್ಳೆಯದು, ಅಂದರೆ ಕಟ್ಟಾಗಿರಬಾರ್ದು ಎಲ್ಲ ಕೂಡ. ಆಮೇಲೆ ಹಾಗೆಯೇ ಚಂದ್ರ ಪರ್ವತದಿಂದ ಮತ್ತೊಂದು ಲೈನು ಗುರು ಪರ್ವತಕ್ಕೆ ಏನಾದರೂ ಅಂದರೆ ಲಕ್ ಲೈನ್ ಹೋಗಿದ್ದರೆ ಅದು ಕೂಡ ವಿದೇಶದಿಂದ ಲಾಭ ಅಂತ ಹೇಳ್ತೀವಿ. ಸೊ ಸೆಲ್ಫ್ ಎಫರ್ಟ್ ಅಂತ ಅದಕ್ಕೆ ಹೇಳೋದು, ಆ ಲೈನ್ಗೆ ಹೇಳೋದು ನಾವು. ಹಾಗೆಯೇ ಮತ್ತೆ ಒಂದು ಮಣಿಕಟ್ಟಿನ ರೇಖೆ ಒಂದು ಸೂರ್ಯ ಪರ್ವತಕ್ಕೆ ಏನಾದರೂ ಅಂದರೆ ಉಂಗುರದ ಬೆರಳಿಗೆ ಹೋದರೆ ನೇಮು, ಫೇಮು, ಫಿಲಮ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಹಾಡು ಹೇಳ್ತಾರೆ, ಈ ಥರದಲ್ಲೇ ಅವ್ರಿಗೆ ಒದಗಿ ಬರುತ್ತೆ ಅಂತ ಹೇಳ್ತೀವಿ. ಸನ್ ಲೈನು ಭಾಳಷ್ಟು ಒಳ್ಳೆಯದು ಅಂತಲೇ ಹೇಳೋದು ಎಲ್ಲರೂ ಕೂಡ. ಗೌರ್ಮೆಂಟ್ ಕೆಲಸ ಕೂಡ ಇವ್ರಿಗೆ ಸಿಗುತ್ತೆ. ಸೊ ಹಾಗೆಯೇ ನಿಮಗೆ ಕಿರುಬೆರಳು ಕಡೆ ಏನಾದರೂ ಒಂದು ಲಕ್ ಲೈನ್ ಈ ರೀತಿ ಹೋಗಿದರೆ ಭಾಳಷ್ಟು ವ್ಯಾಪಾರಸ್ಥರಾಗಿರ್ತಾರೆ, ಭಾಳಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಭಾಳಷ್ಟು ಬುದ್ಧಿವಂತಿಕೆಯಿಂದ ಅವರು ಹಣ ಗಳಿಸ್ತಾರೆ ಅಂತ ಹೇಳ್ತೀವಿ. ತುಂಬಾ ಲೈನುಗಳು ಎಲ್ಲೂ ಕಟ್ಟಾಗದೇ ನೇರವಾಗಿ ಬಂದಿರಬೇಕು ಅಂತಲೇ ಹೇಳೋದು. ಹಾಗೆಯೇ ನೀವು ಕೂಡ ನಿಮ್ಮ ಕೈ ರೇಖೆ